ಮಚ್ಚ ಕ್ಲಾಸ್. ಆ ಟೈಮಲ್ಲಿ ನನ್ನ ಫ್ರೆಂಡ್ ಒಬ್ಬ ಇದ್ದವನು, ಇಲ್ಲ ಬ್ರೋ ಅವ್ರ ಜೊತೆ ಎಲ್ಲ ನೀವು ರೈಡ್ ಮಾಡೋಕ್ಕಲ್ಲ, ಅವರೆಲ್ಲ 200 ಬೇರೆ ಬೇರೆ ಕಡೆ ಹೋಗ್ತಿರೋದು. ರಂಜನ್ ಅವ್ರು ಬೇರೆ ಕಡೆ, ಡಿ ವಿ ಅವ್ರು ಬೇರೆ ಕಡೆ. ಅದು ಏನಿದು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊತ ಇದೆಯಾ? ನಾನಲ್ಲ, ನೀನು ಮಚ್ತಾ ಇದೆಯಾ, ನಾನು ಪ್ಯಾಕ್ ಮಾಡ್ಕೊತಾ ಇದ್ದೆ. ಈರ್ದಸ್ ಮಮ್ಮಿ. ಏನಕ್ಕೆ ಪ್ಯಾಕ್ ಮಾಡ್ತಾ ಇರೋದು? ಎಲ್ಲಿ ಹೋಗ್ತೀಯಾ? ಅಮ್ಮ ಮನೆಗೆ ನೀಟಾಗಿ ಮಾತಾಡೋದು. ಇಲ್ಲಿ ಬಾ, ಇಲ್ಲಿ ಈ ಕಡೆ ಬಾ. ನನ್ನ ಗಂಟ್ಲು ಕೆಟ್ಟೋಗಿದೆ. ನನ್ನ ಗಂಟ್ಲು ಫುಲ್ ಕೆಟ್ಟೋಗಿದೆ. ನಾನು 2 ಡೇಸ್ ಬ್ಯಾಕೆ ವಿಡಿಯೋನಲ್ಲಿ ಹೇಳಿದ್ನಲ್ವ, ಇರಲಿ ಬಿಡು ನಾನು ಎತ್ತಿರ್ತೀನಿ. ನಾನು 2 ಡೇಸ್ ಬ್ಯಾಕೆ ವಿಡಿಯೋನಲ್ಲಿ ಹೇಳಿದ್ನಲ್ವ, ನೋಡಿ ನಮ್ಮ ಮನೆ ಬ್ಯಾಕ್ಗ್ರೌಂಡ್. ವಾವ್. ಬಟ್ ನನಗೆ ಏನು ಥ್ರೋಟ್ ಪೇನು ಇಲ್ಲ, ಕೋಲ್ಡು ಇಲ್ಲ, ಏನೂ ಇಲ್ಲ. ಜಸ್ಟ್ ವಾಯ್ಸ್ ಮಾತ್ರ ಆಯ್ತು ಆಗ್ತದೆ. ಯಾರಾದರೂ ನನ್ನ ಜೊತೆ ಮಾತಾಡಿದವ್ರು ಫೋನಲ್ಲಿ ಡೈರೆಕ್ಟಾಗಿ ಏನಾಗಿದೆ ಫಸ್ಟ್ ಹಾಸ್ಪಿಟಲ್ ತೋರಿಸು ಅಂತ. ಬಟ್ ಏನೂ ಕೋಲ್ಡ್ ಇಲ್ಲ, ಏನೂ ಇಲ್ಲ. ಜಸ್ಟ್ ವಾಯ್ಸ್ ಚೇಂಜ್ ಆಗಿದೆ ಅಷ್ಟೇ. ಒಂಚೂರು ಲೈಟ್, ವೆರಿ 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 ಲೈಟ್ ಆಗಿದೆ ಥ್ರೋಟ್ ಪೇನು. ನಮ್ಮ ಮನೇಲಿ 3 ಜನಕ್ಕೂ ಹಿಂಗೆ ಆಗ್ಬಿಟ್ಟಿದೆ. ಏನಕ್ಕೆ? ಪ್ಯಾಕಿಂಗ್ ಮಾಡಕ್ಕೆ ಎಷ್ಟು ಟೈಮ್ ಬೇಕು? ನಿಮ್ಮ ಡ್ಯಾಡಿಗೆ ಹೇಳೋ ಪ್ಯಾಕ್ ಮಾಡೋಕ್ಕೆ. ಡ್ಯಾಡಿ ಫೋನ್ ಮಾಡ್ತಾ ಇರು. ಡ್ಯಾಡಿ ಫೋನ್ ನೋಡಿ, ನಾನು ಫೋನ್ ನೋಡ್ತಾ ಇದ್ದೀನಿ. ಹೇ, ನೀನು ವಿಡಿಯೋ ಮಾಡ್ತಾ ಇದ್ದೀಯಾ? ಅವಾಗಲೇ ಫೋನ್ ನೋಡ್ತಾ ಇದ್ದೆ. ನಿಮ್ಮ ಡ್ಯಾಡಿ ಮಾತ್ರ ಫೋನ್ ನೋಡ್ಬೋದು. ಪ್ಯಾಕಿಂಗ್ ಮಾಡು. ಮಾಡೋಣ ಇರು ಚಿನ್ನು, ನಾಳೆ ಹೋಗೋದು. ನಾವು ಪ್ಯಾಕಿಂಗ್ ಮಾಡಿ ಕ್ಲೋಸ್ ಮಾಡಿ ಅಮ್ಮ ಮನೆಗೆ ಹೋಗೋದು ಬೇಡ. ಬಟ್ ಪ್ಯಾಕಿಂಗ್ ಮಾಡಬೇಕು. ಆಮೇಲೆ ನಾಳೆ ನೋಡಿ ಎಷ್ಟು ಸೌಂಡ್ ಕೊಟ್ಟು. ನಾಳೆ ನೀವು ಯಾಕೆ ಹೋಗೋದು ಬೇಡ. ಸೊ ನಮ್ಮ ನ್ಯೂ ಇಯರ್ ಹೇಗಿತ್ತು, ಹೇಗಾಯಿತು, ಎಲ್ಲಿ ಹೋಗಿದ್ವಿ ಅನ್ನೋದೆಲ್ಲ ನಾನು ಎಲ್ಲೂ ಇನ್ಸ್ಟಾಗ್ರಾಮಲ್ಲೂ ಅಷ್ಟೊಂದು ಪೋಸ್ಟ್ ಮಾಡಿಲ್ಲ ಅಂತ ಅನಿಸುತ್ತೆ. ಸೊ ತುಂಬಾ ಒಳ್ಳೆ ಜಾಗ. ಲಾಸ್ಟ್ ಮೂಮೆಂಟಲ್ಲಿ ನಮಗೆ ಸಿಕ್ಕಿದ್ರೂ ಕೂಡ ವೆರಿ ಬ್ಯೂಟಿಫುಲ್ ಪ್ರಾಪರ್ಟಿ. ಸೊ ವಿಡಿಯೋನಲ್ಲಿ ಜಾಸ್ತಿ ವಾಯ್ಸ್ ಓವರ್ಸ್ ಇರುತ್ತೆ, ಯಾಕಂದರೆ ನನ್ನದು ವಾಯ್ಸ್ ಫುಲ್ ಕಂಪ್ಲೀಟ್ಲಿ ಚೇಂಜ್ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ಪ್ಲೀಸ್ ಡೋಂಟ್ ಮೈಂಡ್, ಯಾಕಂದರೆ ನಿಮ್ಗೆ ಅಷ್ಟೊಂದು ವಾಯ್ಸ್ ಓವರ್ಸ್ ಇಷ್ಟ ಆಗಲ್ಲ ಅಂತ ನನಗೆ ಗೊತ್ತು. ಸೊ ಆನ್ ದ ವೇ ನಾವಿಲ್ಲಿ ಹೋಗ್ತಾ ಇದ್ದೀವಿ ಇವಾಗ. ಇನೋವಾನಲ್ಲಿ ಹೋಗ್ತಾ ಇರೋದು ಆ್ಯಕ್ಚುಲಿ. ನಡಿಲ್ಲ ಅಂತ ಬರ್ತಾರೆ. ಲಡಾಖ್ ಫುಲ್ಲು ಮ್ಯಾಗಿನಲ್ಲೇ ಬದುಕಿರೋದು ನಾವು. ಬಜ್ಜಿ ಇಷ್ಟು ದೂರ ಕರ್ಕೊಂಬಂದು ಬಜ್ಜಿ ಗೊಂಡ ಕೊಡಿಸ್ತಾವ್ರೆ. ಫೀಲಿಂಗು ಬೇರೆ ಏನೂ ಸಿಗೋದು ಇಲ್ಲ. ಏನು ತಂದ ನೋಡಿ. ಮಸ್ತಿದೆ ಗುರುಸು. ಸೊ ನಮಗೆ ನ್ಯೂ ಇಯರ್ಗೆ ತುಂಬಾ ಕ್ರೌಡೆಡ್ ಪ್ಲೇಸ್ ಆರ್ ತುಂಬಾ ಲೌಡ್ ಮ್ಯೂಸಿಕ್ ಇರೋವಂಥ ಪ್ಲೇಸ್ಗೆಲ್ಲ ಹೋಗೋಕ್ಕೆ ಅಷ್ಟೊಂದು ಇಷ್ಟ ಇರಲಿಲ್ಲ. ಪರ್ಸ್ನಲಿ ನಮ್ಗೆ ಇಷ್ಟ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಯಾವುದಾದ್ರೂ ಪ್ರೈವೇಟ್ ಪ್ರಾಪರ್ಟಿ ಈ ಥರ ಏನಾದರೂ ಇದ್ದರೆ ಹೋಗೋಣ ಅಂತ ನಾವು ಚೂಸ್ ಮಾಡಿದ್ದು. ಸೊ ನಿಮಗೆಲ್ಲ ಯಾವ ಥರ ಇಷ್ಟ ಆಗುತ್ತೆ? ನಿಮ್ಮ ನ್ಯೂ ಇಯರ್ ಹೇಗಿತ್ತು? ಮನೆಯಲ್ಲೇ ಈಗ ನಾನು ನೋಡ್ದಂಗೆ ಸಂಡೇ ಆಗಿದ್ದರಿಂದ ತುಂಬ ಜನ ಮನೇಲೇ ಟೈಮ್ ಸ್ಪೆಂಡ್ ಮಾಡಿರೋದು ಉಂಟು. ಸೊ ನೀವು ಹೇಗೆ ಸ್ಪೆಂಡ್ ಮಾಡಿದ್ರಿ ಅನ್ನೋದನ್ನ ನನಗೆ ಹೇಳಿ. ಸೊ ಈ ಪ್ರಾಪರ್ಟಿದು ಅಡ್ರೆಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇದು ಗೂಗಲಲ್ಲಿ ಲಿಸ್ಟಿಂಗ್ ಆಗಿಲ್ಲ, ಬಟ್ ನೋಡಿ ನಮ್ಮ ವೀಡಿಯೋನಲ್ಲೇ ನೀವು ನೋಡ್ಬೋದು ಹೇಗಿದೆ ಅಂತ ಹೇಳಿಬಿಟ್ಟು. ಸೊ ಊಟ ಡಿನ್ನರ್ ರೆಡಿ ಆಗಿತ್ತು. ಊಟಕ್ಕೆ ಏನೇನಿದೆ ಅಂತ ನೋಡೋಣ ಬನ್ನಿ. ಸೊ ಫಸ್ಟ್ ನಾನ್ ವೆಜ್ಜಲ್ಲಿ ಏನಿದೆ ಅಂತ ಹೇಳಿದ್ರೆ ನಾನ್ ವೆಜ್ ಗ್ರೇವಿ ಮಾಡಿದರು. ಆ್ಯಂಡ್ ಆಲ್ಸೋ ಇಲ್ಲಿ ವೆಜ್ 4 ಜನ ಇದ್ವಿ, ನಾನ್ ವೆಜ್ ಕೆಲವು ಜನ ಇದ್ವಿ. ಸೊ 2 ಮಾಡಿದರು. ಇದು ಕೂಡ ಚಿಕನ್ ಫ್ರೈ ಥರ ಏನೋ ಮಾಡಿದರು. ಎಲ್ಲನೂ ತುಂಬ ಟೇಸ್ಟಿಯಾಗಿತ್ತು. ಆ್ಯಂಡ್ ಇದು ಮಟನ್ ಬಿರಿಯಾನಿ ಮಾಡಿದರು. ಸ್ಯಾಲೆಡ್ ಇತ್ತು ಆ್ಯಂಡ್ ರಾಯ್ತಾ ಎಲ್ಲ ಇತ್ತು. ನಮಗೆ ಫುಡ್ ಒಂದು ಸ್ವಲ್ಪ ಕನ್ಸರ್ನ್ ಆಗಿತ್ತು. ಥ್ಯಾಂಕ್ ಗಾಡ್ ಫುಡ್ ಚೆನ್ನಾಗಿತ್ತು, ಯಾಕಂತ ಹೇಳಿದ್ರೆ ಲಾಸ್ಟ್ ಮೂಮೆಂಟಲ್ಲಿ ಮಾಡಿದ್ವಲ್ಲ ಅದಕ್ಕೋಸ್ಕರ. ಸೊ ಇದು ರಾಯ್ತಾ, ಇದು ವೆಜ್ ಸೈಡು. ಇದು ವೆಜ್ಜಲ್ಲಿ ಮಶ್ರೂಮ್ ಬಿರಿಯಾನಿ ಮಾಡಿದರು.
ಆ್ಯಂಡ್ ಬೇಬಿ ಕಾರ್ನ್ ಚಿಲ್ಲಿ ಮಾಡಿದರು, ರಸಮ್ ಮಾಡಿದರು, ರೈಸು ಎಲ್ಲನೂ ಜಾಸ್ತಿನೇ ಮಾಡಿಬಿಟ್ಟಿದ್ರು. ಇದು ಬೇಬಿ ಕಾರ್ನ್ ಚಿಲ್ಲಿ ಚೆನ್ನಾಗಿತ್ತಿದ್ದು. ನಾನು ಎಲ್ಲ ಟೇಸ್ಟ್ ಮಾಡಿದೆ, ವೆಜ್ ಕೂಡ. ಆ್ಯಂಡ್ ದಿಸ್ ಇಸ್ ರಸಮ್ ಆ್ಯಂಡ್ ರೈಸ್ ಅಷ್ಟೇ. ಚೇಂಜ್ ಆಗೋಯ್ತು ಲೈಫಲ್ಲಿ. ಮುಗಿಸ್ತೀನಿ ಅಂತ ಬಟ್ ನನಗೆ ಡೆಪ್ತ್ ಆಗಿ ಎಕ್ಸ್ಪ್ಲೇನ್ ಮಾಡೋದಷ್ಟು Wish you all a very happy new year 2024. Spouses ತಿನ್ಸಿ ಅಷ್ಟೇ. Spouse. So all thanks to our Mohan Reddy for getting the cake. ಫೋಟೋಗ್ರಾಫರ್ ಕೇಕ್ ತಗೊಂಡು ಕಾಯ್ತಾರೆ. ಹೋಗ್ರಿ ಫಸ್ಟ್ ನಿಮ್ಗೆ ಸಾಕು. But it's not going on well. ಊಟ ಆದ್ಮೇಲೆ ಡೆಸರ್ಟ್. ಊಟ ಮಾಡಿಲ್ಲ ಇನ್ನು, ನಮ್ದಾಯ್ತು. ಆ ಟೈಮಲ್ಲಿ ನನ್ನ ಫ್ರೆಂಡ್ ಒಬ್ಬ ಇದ್ದವನು, ಇಲ್ಲ ಬ್ರೋ ಅವ್ರ ಜೊತೆಲ್ಲ ನೀವು ರೈಡ್ ಮಾಡೋಕ್ಕಲ್ಲ, ಅವರೆಲ್ಲ 200+ ಇರ್ತಾರೆ, ನಿಮ್ದು ಇಂಟರ್ಸೆಪ್ಟರ್ 150-160 ಅವ್ರ ಜೊತೆ ಪೇಸ್ ಮೇಂಟೈನ್ ಮಾಡೋಕ್ಕಲ್ಲ. ಈಗ ಸರಿ ಹೊಸ 650 ಬುಕ್ ಮಾಡಿದ್ದೆ, ಅವನ ಹತ್ರ ಇತ್ತು ರಂಜನ್. ಆಮೇಲೆ ಆ ದಿನ ನಂಗೆ 650 ನಂಗೆ ಇಷ್ಟ ಆಗಿಲ್ಲ, ಅದು ಹೆವಿ ವೆಯ್ಟ್ ಇತ್ತು ಅಂತ Z9 ಬುಕ್ ಮಾಡಿದ್ದೆ. ಆ ಡೆಲಿವರಿ ದಿನ February 14 ನನ್ನ ಬರ್ತಡೆ. ಡೆಲಿವರಿಗೆ ಹೋಗಿ ರಂಜನ್ CBR ಲಾಸ್ಟ್ ಡೇ, ಅದು CBR 650 ಸಿಕ್ಕಿದ್ರು. ರಂಜನ್ ಎಲ್ಲೋ ನೋಡೀನಿ, ಇವ್ರ ಕಸಿನ್ ಕೂಡ ನನಗೆ ಸ್ಕೂಲ್ ಮೇಟು. ಆ ದಿನ ರಂಜನ್ ಎಲ್ಲೋ ನೋಡಿನಲ್ಲ, ರಂಜನ್ ಅಲ್ವಾ ನೀವು? ಹೌದು. ನೀವು ಲಕ್ಷ್ಮೀಕಾಂತ್ ಅಂತ ವತ್ಸನ್ ಫ್ರೆಂಡು. ಓ ಹೇಳಿದನು ವತ್ಸ. ಅವತ್ತು ಭೇಟಿಯಾಗಿದ್ದು ನಾನು ರಂಜನ್ ಫಸ್ಟ್ ಟೈಮು. ನನ್ನ ಗಾಡಿ ಏನು ಏಜ್ ಆಗುತ್ತೋ ಅದು ನನ್ನ ರಂಜನ್ ಪರಿಚಯ. ಎಷ್ಟು ಏಜು? ಈ ಫೆಬ್ರವರಿಗೆ 3 years ಅದೇ ಕೇಳೋಣ ಅನ್ಕೊಂಡೆ. ಇಲ್ಲೆಲ್ಲರೂ ಹೆಂಗ್ ಪರಿಚಯ? ನಾನು ಅದೇ ಕೇಳೋಣ ಅನ್ಕೊಂಡೆ. ನೆಕ್ಸ್ಟ್ ಫೆಬ್ರವರಿ 2024 ಫೆಬ್ರವರಿಗೆ 3 years. ನನ್ನ ಗಾಡಿ ತೊಗೊಂಡು 3 years, ನಾನು ರಂಜನ್ ಪರಿಚಯ. 3 ವರ್ಷ ನಾನು ಅನ್ಕೊಂಡೆ ಒಂದು 13 ವರ್ಷ ಆಗಿರ್ಬೋದು ಅಂತ. ಅಷ್ಟು ಕ್ಲೋಸ್ ಆಗಿದ್ದೀರ ನೀವು? ಅದಕ್ಕೆ ಅಯ್ಯೋ, ನಾವು ಇವನು ಯಾವ ಪರಿಚಯ ಆಗಿದ್ದು? ನಾನು 1 ವರ್ಷ ಆಯ್ತಾ? GK ಗೊತ್ತಲ್ಲ ಇವರು ನಮ್ಮ ಅಕ್ಷಯ್, ಅವನಿಂದ ವರ್ಷ. ಫೋಟೋ ಹಿಡ್ಕೊಂಡು ಮಾಡ್ಬೇಕಲ್ಲ. ಒಂದು ಕೇಸ್ ಬಂದಿತ್ತು, ಈ ಕಂಬಿಗೆ ಹೊಡೆದ್ಬಿಟ್ಟವನೇ. ಎತ್ತಿನ ಗಾಡಿಯಲ್ಲಿ ಕಂಬಿ ಎತ್ಕೊಂಡು ಹೋಗ್ತಾನೆ, ಫುಲ್ ಸೈಡ್ ಹೊಡೆದವನೆ. ಅವ್ನಿಗೆ ಇದೇ ಚುಚ್ಚಿರೋದು, ಈ ಕಡೆಯಿಂದ 5 ಕಂಬಿ ಹೋಗೈತೆ ಒಳಕ್ಕೆ. ಒಂದು ಕಂಬಿ ಲೋಯರ್ ಹಾರ್ಟ್ ಚೇಂಬರ್ಗೆ ಟಚ್ ಮಾಡ್ಕೊಂಡು ಒಂಚೂರು ಇದು ಬ್ಲಡ್ ಇದಾಗ್ತದೆ, ಬಟ್ ಹಾರ್ಟ್ ಪಂಪಿಂಗ್ ಇದೆ. ಅದು ತೆಗೆದ್ರೆ ಅವ್ನು ಸತ್ತೋಗ್ತಾನೆ. ಅವ್ರು ಅಲ್ಲಿಂದ ಕಟ್ ಮಾಡ್ಕೊಂಡು ಎತ್ಕೊಂಡ್ಬಂದವ್ರನ್ನ ಕಟಿಂಗ್ ಮಿಷಿನಲ್ಲಿ. ಹೌದು, ಕಂಬಿ ದೊಡ್ಡದಾಗಿರುತ್ತೆ, ನೀವು ತೊಗೊಂಡ್ಬರೋಕ್ಕಾಗಲ್ಲ. 55 ಲಕ್ಷ 60 ಲಕ್ಷ ಬಿಲ್ ಅದು. ಒಳ್ಳೆ ದೇವ್ರು ಬಂದ್ಬಿಟ್ರು. ಇಲ್ಲ ಶೋ ಟುಮಾರೋ. ಸೊ ಲಿವಿಂಗಾ? ಇಲ್ಲಿಂದ ಏನು ಪ್ಲ್ಯಾನ್ಸು? ಪ್ಲಾನ್ಸ್ ಏನಿಲ್ಲ, ಮನೆ ನಮಗೆ ನಾಳೆಯಿಂದ ಪ್ಲಾನ್ ಶುರು ಆಗುತ್ತೆ. ಅದನ್ನೇ ಕೇಳೋಣ ಅಂತ ಬಂದೆ. ಕೈಕಾಲೆಲ್ಲ ಕರೆಕ್ಟಾಗಿ ಇರ್ಬೇಕು ನಮಗೆ. ಎಲ್ಲಿ ಹೋಗ್ತಾ ಇದ್ದೀರಾ ನಾಳೆ? ನಾನು ನಾಳೆ ಹೇಳ್ತೀನಿ. ದೀಪು ವಿಡಿಯೋನಲ್ಲೂ ಅವ್ರು ನಗಿತವ್ರು ನೋಡು. ಎಲ್ಲಿ ಹೋಗ್ತಾ ಇದ್ದೀರಾ ರಂಜನವ್ರೆ ನಾಳೆ? ಹಾಂ ನೋಡು, ದಟ್ ಈಸ್ ದ ಆನ್ಸರ್. ಹೌದಾ? ಓಕೆ. 15 ಡೇಸಾ? 16 ಇವ್ರ ಥರನೇ 16 ಅಂತವ್ರೆ ನೋಡಿ. ಬೇರೆ ಬೇರೆ ಕಡೆ ಹೋಗ್ತಿರೋದು. ರಂಜನ್ ಅವ್ರು ಬೇರೆ ಕಡೆ, DV ಅವ್ರು ಬೇರೆ ಕಡೆ.
ಚೆನ್ನಾಗಿದೆ ಪ್ರಾಪರ್ಟಿ. ನಾನು ಆ್ಯಕ್ಚುಲಿ ಸ್ವಲ್ಪ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ವೀಡಿಯೋದಲ್ಲಿ, ಯಾಕಂದರೆ ನೀವು ಗೊತ್ತಾಗುತ್ತೆ ನನ್ನ ವಾಯ್ಸು ಆಲ್ರೆಡಿ ಹೋಗ್ಬಿಟ್ಟಿದೆ. ವಾಯ್ಸ್ ಇಬ್ಬರದೂ ಬ್ಲಾಸ್ಟ್ ಆಗಿದೆ. ಸೊ ಮೈನ್ ಏನಂದರೆ ಇಷ್ಟೇ ನಮಗೆ ಪ್ಲ್ಯಾನ್ಸೇ ಇರಲಿಲ್ಲ ನ್ಯೂ ಇಯರ್ಗೆ ಆಚೆ ಹೋಗಬೇಕು ಅಂತ. ಲಾಸ್ಟ್ ಮೂಮೆಂಟಲ್ಲಿ ಪ್ಲ್ಯಾನ್ ಮಾಡಿದ್ದು, ಅಷ್ಟೊತ್ತಿಗೆಲ್ಲ ಬುಕ್ ಆಗೋಗಿತ್ತು. ಸೊ ನಾನೇನು ಮಾಡಿದೆ, ಕೆಲವ್ರು ಜನ ನೋಡಿರ್ತೀರ ನಾನು ಸ್ಟೋರಿಲಿ ಹಾಕಿದ್ದೆ, ಯಾವುದಾದ್ರೂ ಒಂದು ಪ್ರಾಪರ್ಟಿ ಇದ್ದರೆ ಒಂದು 10 ಜನಕ್ಕೆ ಬೇಕು ಮೇಲ್ ಮಾಡಿ ಅಂತ ಹಾಕಿದ್ದೆ. ಸೊ ಅವಾಗ ಈ ಪ್ರಾಪರ್ಟಿ ಓನರು ಅಭಯ್ ಅಂದ್ಬಿಟ್ಟು ಅವ್ರ ಹೆಸರು, ಅವರು ಅಭಯ್ ಮೋಹನ್ ಅಂತ. ಸೊ ಅವ್ರು ನನಗೆ ಮೇಲ್ ಮಾಡಿದರು. ಮೇಲ್ ಮಾಡಿ ಇವ್ರ ಪಿಕ್ಚರ್ಸ್ ಎಲ್ಲ ಕಳಿಸಿದ್ರು. ಬಟ್ ಇವ್ರದ್ದು ಲಿಸ್ಟಿಂಗ್ ಆಗಿರಲಿಲ್ಲ ಇನ್ನು ಗೂಗಲಲ್ಲಿ. ಇದು ಹೊಸ ಪ್ರಾಪರ್ಟಿ ಅಂತೆ. ಆ್ಯಕ್ಚುಲಿ ನಾವೇ ಫಸ್ಟ್ ಬಾರ್ನಿಂಗ್ ಮಾಡ್ತಾ ಇರೋದು ಇಲ್ಲಿ. ರಿನೋವೇಟ್ ಮಾಡಿದ್ಮೇಲೆ ನಾನು ಹೆಂಗಿರುತ್ತೋ ಏನೋ ಅಂತ ಅಂದ್ಕೊಂಡಿದ್ದೆ. ಬಟ್ ಇಮೇಜಸ್ ಅಲ್ಲೆಲ್ಲ ತುಂಬ ಇಷ್ಟ ಆಗೋಗಿತ್ತು, ನಮ್ಮ ಸ್ಕ್ವಾಡ್ಗೂ ಇಷ್ಟ ಆಗೋಗಿತ್ತು. ವಾಪಸ್ ಅಂದರೆ ಇಲ್ಲಿ ಬಂದು ನೋಡಿದಾದ್ಮೇಲೆ ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್. ಈವನ್ ಫುಡ್ ಕೂಡ ನಾನು ಏನೋ ಅಂದ್ಕೊಂಡ್ಬಿಟ್ಟಿದ್ದೆ, ಮೋಸ್ಟ್ಲಿ ಫುಡ್ಡನ್ನು ಸೆಟ್ ಆಗಿಲ್ಲ ಅಂದರೆ ಹೆಂಗಪ್ಪ ಅಂತ. ನೆಕ್ಸ್ಟ್ ಲೆವೆಲ್ ಇತ್ತು ಟೇಸ್ಟ್ ಮಾತ್ರ. ಚಿಕನ್ ಗ್ರೇವಿ, ಮಟನ್ ಬಿರಿಯಾನಿ, ವೆಜ್ ಆಪ್ಷನ್ದು ವೆಜ್ಜಲ್ಲಿ ಏನು ಮಾಡಿದ್ರು, ಮಶ್ರೂಮ್ ಬಿರಿಯಾನಿ ಮಾಡಿದ್ರು. ಮಶ್ರೂಮ್ ಬಿರಿಯಾನಿ, ರಸಮ್ ರೈಸ್ ಮತ್ತು ಬೇಬಿಕಾರ್ನ್ ಏನೋ ಮಾಡಿದ್ರು. ಬೆಳಿಗ್ಗೆ ಟಿಫನ್ ಎಲ್ಲ ಸೂಪರ್ ಆಗಿತ್ತು. ಸೊ ಅಭಯ್ ಅವರೇ, ನೀವು ಈ ವಿಡಿಯೋ ನೋಡ್ತಾ ಇದ್ರೆ ತುಂಬ ಥ್ಯಾಂಕ್ ಯು. ಸಖತ್ ಹೆಲ್ಪ್ ಆಯಿತು. ಲಾಸ್ಟ್ ಮೂಮೆಂಟಲ್ಲಿ ನಮಗೆ ಇದು ಆಗಿದ್ದು ಆ್ಯಕ್ಚುಲಿ. ಸೊ ನಾನೊಂದು ಬ್ಯಾಂಗ್ಳೂರಿಂದ ಒಂದು 80 to 100 ಕಿಲೋಮೀಟರ್ಸಲ್ಲೇ ನೋಡ್ತಾ ಇದ್ದಿದ್ದು. ಅದಕ್ಕಿಂತ ದೂರ ಹೋಗೋಕೆ ನಮ್ಮ ಹತ್ರ ಟೈಮ್ ಇಲ್ಲ, ಯಾಕಂದರೆ ನಾವು ಇವತ್ತು ವಾಪಸ್ ಹೋಗಬೇಕು. ನಾಳೆ ಒಂದು ದೊಡ್ಡ ರೈಟ್ ಪ್ಲಾನ್ ಆಗಿದೆ. ನಾಳೆಯಿಂದ ಒಂದು 15 days ನಾನು ಬ್ಯುಸಿ. ಸೊ ಇದು ಕುಣಿಗಲ್ ಹತ್ರ ಬರುತ್ತೆ. ಸೊ ಲೊಕೇಶನ್ ಲಿಂಕು ನಾನು ಡಿಸ್ಕ್ರಿಪ್ಷನ್ಲಿ ಹಾಕಿರ್ತೀನಿ. ಆರೇಕಾ ಫಾರ್ಮ್ಸ್ ಅಂದ್ಬಿಟ್ಟು. ಸೊ ಅದು ನೇಮ್ ಪ್ಲೇಟ್ ಇದೆ ಅಲ್ಲಿ, ಆರೇಕಾ ಫಾರ್ಮ್ಸ್ ಅಂತ. ಲೊಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ಲಿ ಹಾಕಿರ್ತೀನಿ. ಅವ್ರ ನಂಬರ್ ಕೂಡ ಹಾಕಿರ್ತೀನಿ, ಅಭಯ್ ಅವ್ರದ್ದು. ಸೊ ನಿಮ್ಗೆ ಯಾರಿಗಾದರೂ ಒಂದು ಒಳ್ಳೆ ಸ್ಟೇ ನೋಡ್ತಾ ಇದ್ದರೆ, ಒಂದು 20 ಮೆಂಬರ್ಸ್ ಆಕ್ಯುಪೆನ್ಸಿ ಇದೆ ಇಲ್ಲಿ. ಪೀಸು ಇದು ಇವ್ರದೇ ಫುಲ್ ಪ್ರೈವೇಟ್ ಫಾರ್ಮು. ಅಕ್ಕಪಕ್ಕ ಏನಿಲ್ಲ, ಯಾರ್ದು ಗಲಾಟೆ ಸೌಂಡ್ ಎಲ್ಲ ಏನಿಲ್ಲ. ನೀವು ಹೆಂಗೆ ಬೇಕಾದ್ರೆ ಪಾರ್ಟಿ ಮಾಡ್ಕೋಬೋದು. ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ. ಸೂಪರ್ ಸ್ಟೇ ಮಾತ್ರ 100%. ಸೊ ಅದು ನಿಮಗೆ ನೀವು ಯಾರಾದರೂ ನೋಡ್ತಾ ಇದ್ದರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ಅಭಯ್ ಅವರೇ, ಥ್ಯಾಂಕ್ಸ್ ಅ ಲಾಟ್. ಆ್ಯಂಡ್ ಅವ್ರ ತಂದೆ ಮೋಹನ್ ಅವ್ರಿಗೂ ಥ್ಯಾಂಕ್ಸು. ಸೂಪರ್ ಆಗಿತ್ತು. ಯು ಗೈಸ್ ಮೇಡ್ ಅವರ್ ನ್ಯೂ ಇಯರ್ ಪಾರ್ಟಿ ಸೂಪರ್. ಬೂಮ್ ಸಕ್ಕತ್ತಾಗಿ ಇಷ್ಟ ಆಯ್ತು. ಆ್ಯಕ್ಚುಲಿ ನಮ್ಮ ಫ್ರೆಂಡ್ ಒಬ್ಬ ಇನ್ನೂ ಪ್ಲ್ಯಾನ್ ಮಾಡ್ತಾನೆ ನೆಕ್ಸ್ಟ್ 2 weeks ಬರೋಕ್ಕೆ ತಿರ್ಗಾ ಫ್ಯಾಮಿಲಿ ಕೂತ್ಕೊಂಡು. ಸೊ ಇಲ್ಲೂ ಕೂತ್ಕೊಬೋದು. ಇಲ್ಲಿ ಮೇಲೆ ನಂಗೆ ತೋರ್ಸೋಕ್ಕಾಗ್ತಾಯಿಲ್ಲ. ಇಲ್ಲಿ ಮೇಲೇನೂ ಸೆಟ್ಟಿಂಗ್ ಇದೆ. ಅಲ್ಲಿ ಮೇಲೆ ಒಂದು ಜಾಗ ಇದೆ, ಅಲ್ಲಿ ಇನ್ನೂ ಮೇಲೆ ಇನ್ನೊಂದು ರೂಫ್ ಹಟ್ ಥರ ಇದೆ, ರೂಫ್ ಸಿಟ್ಟಿಂಗ್ ಏರಿಯಾ. ಇಲ್ಲಿ ಎಲ್ಲ ಕಡೆ ಅಲ್ಲೂ ಕೂತ್ಕೋಬೋದು. ಇಲ್ಲಿ ಫೈರ್ ಕ್ಯಾಂಪ್ ಹತ್ರ ಹಾಕಿದ್ರಲ್ಲ, ಡ್ಯಾನ್ಸ್ ಫ್ಲೋರ್ ಥರನೇ ಇದೆ. ಅಲ್ಲಿ ಒಂದು ಡ್ಯಾನ್ಸ್ ಮಾಡೋದು ಪಾರ್ಟೀಸ್ಗೆ. ಅಲ್ಲೂ ಕೂತ್ಕೊಬೋದು. ಎಷ್ಟೊಂದಿದೆ ಗುರು ಇಲ್ಲಿ ಜಾಗ. ಇದು ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಪ್ರಾಪರ್ಟಿ. ಸಕ್ಕ ದೊಡ್ಡದಾಗಿದೆ, ದೊಡ್ಡದಾಗಿದೆ, ಚೆನ್ನಾಗಿದೆ, ನೈಸ್. ಒಂದು ರೀಲ್ಸ್ ಮಾಡಬೇಕಿಲ್ಲಿ. ಮನೆಗೆ ಬಂದಮೇಲೆ ದೇವಸ್ಥಾನಕ್ಕೆ ಹೋಗಿ ಇವತ್ತಿನ ಹೊಸ ವರ್ಷನ ಶುರು ಮಾಡ್ತಾ ಇದ್ದೀನಿ. ನಿಮಗೂ ಅಷ್ಟೇ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ನೀವೇನೇನು ಅನ್ಕೊತೀರಾ ಈ 2024ಅಲ್ಲಿ ಎಲ್ಲನೂ ನೆರವೇರಲಿ, ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಖುಷಿಯಾಗಿರಿ. ಸೊ ಇದನ್ನು ಹೇಳ್ತಾ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಟಾಡಾ, ಬಾಯ್ ಬಾಯ್.